ನಾನು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಆಲ್ರೆಡಿ ಟೈಮ್ ಬಂದು ಎಷ್ಟಾಗಿದೆ? 10:30 ಆಗಿದೆ. ಎಲ್ಲರೂ ರೆಡಿಯಾಗಿದ್ದಾಯಿತು. ತಿಂಡಿಗೆ ಬಂದು ಇವತ್ತು ಟೊಮೆಟೊ ಬಾತ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀವಿ ಬೆಳಗ್ಗೆಯಿಂದ. ನೆನ್ನೆ ಮನೆಯೆಲ್ಲ ಕಳಸ ಪೂಜೆ ಮತ್ತು ಅಷ್ಟೇ ಕಳಸ ಪೂಜೆ ಮಾಡಿದ್ದಾಯಿತು. ಕಳಸ ಪೂಜೆ ಎಲ್ಲ ಮುಗಿಸಿದ್ದೀವಿ. ಇವತ್ತೇನಿದ್ರು ಹಳದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ. ಹಾಗಾಗಿ ಈ ಥರ ಒಂದು ಔಟ್ಫಿಟ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ತೋರಿಸ್ತೀನಿ ನಿಮಗೆ. ಕೆಳಗಡೆ ಹೋದ್ಮೇಲೆ ಆಲ್ರೆಡಿ ಹಳದಿಗೆ ಮತ್ತು ಮೆಹಂದಿಗೆಲ್ಲ ಡೆಕೋರ್ ಮಾಡಿ ಹೋಗಿದ್ದಾರೆ. ಮನೆ ತುಂಬ ಜನ ಇದ್ದೀವಿ. ಒಂಥರ ಚೆನ್ನಾಗಿದೆ. ಇವತ್ತೆಲ್ಲ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ನಾನು ಫುಲ್ಲು ಡೀಟೇಲಿಂಗಾಗಿ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡ್ತೀನಿ. ಯಾಕಂದರೆ ನನಗೆ ಎಲ್ಲರೂ ಫ್ಯಾಮಿಲಿ ಸೇರ್ಕೊಬಿಟ್ಟಾಗ ಒಂಥರ ನಾವೇ ಎಂಜಾಯ್ ಮಾಡ್ತಾ ಇರ್ತೀವಿ. ನನಗೆ ವಿಡಿಯೋ ಮಾಡೋದು ಮರ್ತೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಟ್ರೈ ಮಾಡಿ ನಾನು ನಿಮ್ಮ ಜೊತೆಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಫೋನ್ ತೊಗೊಂಡ್ಮೇಲೆ ಇದೇ ಅಂದರೆ ನಾನು ಡೈರೆಕ್ಟಾಗಿ ವ್ಲಾಗಲ್ಲಿ ಮಾತಾಡ್ತಾ ಇರೋದು ಇದೆ ಫಸ್ಟು. ಬ್ಲಾಗಲ್ಲೆಲ್ಲ ಅಷ್ಟೊಂದು ಈ ಥರ ಫೇಸ್ ಟು ಫೇಸ್ ಮಾತಾಡೋದಕ್ಕಾಗಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಫೋನು. ಅದು ನಾನು ಅದನ್ನೇ ನಂದೀಶವ್ರಿಗೆ ಹೇಳ್ತಾ ಇದ್ದೆ. ಅದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ನನ್ನ ಫೋನು. ಅದು ನಾನು ಶೇರಿಂಗ್ ಮಾಡಿ ನಾನು ಸ್ವಲ್ಪ ಹಾಕಿ ನಂದೀಶ್ವ್ರು ಸ್ವಲ್ಪ ಹಾಕಿ ಪಾಪ ನನಗೆ ಇಬ್ಬರು ಇದು ಮಾಡಿ ತೊಗೊಳ್ಳೋಣ ಅಂತೇಳಿ ಕೊಡ್ತಿದ್ರು. ಅದೊಂಥರ ಏನೋ ನಾನು ಜಾಸ್ತಿ ಇದಾಗಿ ತೊಗೊಂಡಿದ್ನಲ್ಲ ಅನ್ನೋದೊಂದು ಫೀಲ್ ಆಗ್ತಾಯಿತ್ತು ನನಗೆ. ಫೋನ್ ಕಳೆದೋಯ್ತಲ್ಲ ಅಂತ. ನಾನು ಚಿಕ್ಕವಳಿದ್ದಾಗಿಂದನೂ ಅಷ್ಟೇನೆ ಒಂದು ಮೂಗ್ಬಿಟ್ಟು ಸುಧಾ ನಾನು ಕಳ್ಕೊಂಡಿರಲಿಲ್ಲ ನನ್ನ ಕೈಯಾರ. ಹಾಗಾಗಿ ತುಂಬ ಫೀಲ್ ಆಗ್ತಾಯಿತ್ತು. ನಂದೀಶ್ ಅವರು ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಈ ಫೋನ್ ಕೊಡಿಸ್ದಾಗ ನನಗೆ ಏನು ಬೇಜಾರಾಯಿತು ಅಂತಂದರೆ ಆ ಫೋನ್ ತೊಗೊಂಡಾಗಿದ್ದಿದ್ದು ಖುಷಿ ಈ ಫೋನ್ ತೊಗೊಂಡಾಗಿಲ್ಲ ಅಂತ. ನನಗೆ ನನ್ನ ಮದುವೆ ಫಿಕ್ಸ್ ಆದಾಗ ಒಂದು ಇಷ್ಟು ಫೋನ್ ಕೊಡ್ಸಿರೋ ನಂದೀಶ್ ಅವರು. ಅದು ತುಂಬ ಇಷ್ಟ ನನಗೆ. ಅದನ್ನು ಇನ್ನೂ ಇಟ್ಕೊಂಡಿದ್ದೀನಿ. 12 ವರ್ಷ ಆಗಿದೆ, ಇನ್ನೂ ಇಟ್ಕೊಂಡಿದ್ದೀನಿ. ಆ ಫೋನ್ ಕೊಡಿಸ್ಬೇಕಾದ್ರೆ ಇದ್ದಿದ್ದು ಖುಷಿ ಈ ಫೋನ್ ಕೊಡಿಸಿದ್ರಲ್ಲ ಅವಾಗಿಲ್ಲ ಕಣ್ರಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಹೋಗ್ಲಿ ಬಿಡು ಆಯಿತು, ನೀಟಾಗಿ ಇಟ್ಕೋ, ಏನೂ ಆಗಿದ್ದಾಗೈತೆ ಅಂತ ಹೇಳ್ತಾಯಿದ್ರು. ನಾನು ಇನ್ನೂ ಮೇಲಿದ್ದೀನಿ. ಆಲ್ರೆಡಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ರೀ. ಇದೆಲ್ಲ ಆಯಿತು. ಖುಷಿಯಿಂದ ಇವಾಗ ನಮ್ಮ ಫ್ಯಾಮಿಲಿ ಫಂಕ್ಷನ್ನ ಎಂಜಾಯ್ ಮಾಡೋಣ. ಎಲ್ಲ ಫುಲ್ಲು ಖುಷಿಯಿಂದ ಇದ್ದೇವೆ. ನಿಮಗೂ ತೋರಿಸ್ತೀನಿ ಕೆಳಗಡೆ ಎಲ್ಲ ಯಾವ ರೀತಿ ಡೆಕೋರ್ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಬನ್ನಿ ಹೋಗುವ. ಒಬ್ರಿಗಿಂತ ಒಬ್ರು ಸಖತ್ತಾಗಿ ರೆಡಿಯಾಗಿದ್ದೀವಿ. ತೋರಿಸ್ತೀನಿ ರೀ ನಿಮಗೆ. ಬೇಬಿತಾ ಯಾರವರು ಹೇಳಲ್ವಾ? ಗೊತ್ತಿಲ್ವಾ ನಿಂಗೆ ಯಾರಂತ? ಹೇಳಲ್ಲ ಅವಳು. ಹೇಳು ನೋಡೋಣ. ಅಜ್ಜಿ ಬೇಡವ ನಿಂಗೆ ಇವಾಗ ಬಿಡ್ತೀನಿ ನೋಡು. ನಿಮ್ಮ ಅವ್ರ ಅಪ್ಪ ಬಿಡವಂತೆ. ಯಾರನ್ನ ಬಿಡಲ್ಲ ನಿಮ್ಮಪ್ಪ? ನಮ್ಮ ಅಮ್ಮನ ಬಿಡಲ್ಲ, ಬೈದ ಬಾರೇನು ಇಲ್ಲಿ ನೋಡೆ ಫಸ್ಟು. ಇಲ್ಲಿ ನಿಮ್ಮ ಮಮ್ಮಿಗೆ ಮಮ್ಮಿಗೆ ಹೊಡೆದ್ರು ಬೇಡ. ನಾನು ಹೋಗಪ್ಪ ನೀನು ಅಲ್ಲಿಗೆ. ಬರೀ ಕೈ. ಯಾವ ಕೈ ತಗೊಳ್ರಿ. ಇನ್ನು ಎಲ್ಲೂ ಗೊತ್ತಾಯ್ತದೆ. ಆ ಕಡೆ ಹೋಗ್ತೀನಿ. ಎಲ್ಲ ಆಯ್ತದ ಚೆನ್ನಾಗಿ ರೆಡಿಯಾಗಿದ್ದೀವಿ ಅಂತ ಕುಸ್ಕೊಬಿಡು. ಆಮೇಲೆ ಹೋಗಿ ಮುಂದೆ ಆಟ ಆಡೋಗೆ ಬಿಸಿಲಲ್ಲಿ ಫೋಟೋ ಎಲ್ಲ ತಿರುಗಿಲಿ. ಹಾಯ್ ಮಾಡು ಮಂಜಂಟಿ. ನೋಡೋಣ ಹೆಂಗೆ ಮಾಡ್ತೀಯ ತೋರಿಸು. ಎಲ್ಲ ಹೆಂಗೆ ರೆಡಿ ಆಗಿದ್ದೀರಾ? ನಾನು ತೋರಿಸ್ತಾ ಇಲ್ವಾ ಇಲ್ಲಿ? ಸರಿಯಾಗಿ ಮೇಕಪ್ ಆಗಿಲ್ಲ. ಚೆನ್ನಾಗಿದೆ ಬಿಡಂಟಿ. ಓಹೋ ರಾಜ ಆಂಟಿ ನೋಡ್ರು. ಇಲ್ಲಿ ನೋಡ ಆಂಟಿ. ಓ ಕ್ಲೋಸಪ್ ಅಲ್ಲಿ. ಸೂಪರ್. ಇವಾಗ ಮಾಡು. ಇಲ್ಲ ಆಂಟಿ ತೆಗ್ದಿದ್ದೀನಿ ನಿಜ.
ವಿಡಿಯೋ ಮಾಡ್ಸೋ ಗಂಟ ಹಂಗೆ ಅವನು ಕೈ ಇಟ್ಕೊಂಡು ಹಿಂಗೆ ಆ ಕಡೆ ಕೂತೈತೆ. ಮುಂದೆ ಹೋಗಿ ನೀನು ಮುಂದೆ ಹೋಗು. ಎಲ್ಲ ಡ್ಯಾನ್ಸ್ ಆಡ್ತಾರೆ ನೋಡಲ್ಲಿ, ಎಲ್ಲರೂ ಡ್ಯಾನ್ಸ್ ಆಡ್ತಾರೆ. ಹೋಗಲ್ಲಿ ಈ ಕಡೆ ಗೊತ್ತಾದ ರಮೇಶ್ ಇಡು. ದಾದಮ್ಮ ಒಂಚೂರು ಇಲ್ಲಿಗೆ ಬಂದ್ಬಿಡ್ರಿ, ವಿಡಿಯೋ ತೆಗಿಬೇಕು. ಕೈ ತೆಗೀರಿ, ಕೈ ತೆಗೀರಿ, ಕೈ ತೆಗೀರಿ. ಹಂಗಾಕ್ ಮಾಮ. ಅವ್ರ ಕಡೆ ಹಿಂಗೆ ತಿರ್ಗಿಮ್ಮ, ಹಂಗೆ ತಿರ್ಗಿಮ್ಮ. ಸುತ್ತಳತಿ ಮೊಸಳೆ ಬೆಳಗಿ ಸವಿನನ್ಪಿಗೆ ಪುಷ್ಪಾವತಿ ಈಗ ನೀವು ಅವ್ರಾದ್ಮೇಲೆ ನೀವು ಈ ಊರು ಇಲ್ಲಿ ನೋಡಿದ ಕಥೆ. ಸರ್ ನೋಡಿ ಮೇಡಮ್, ಸರ್ ನೋಡಿ ಮಾಡ್ತಾ ನೋಡ್ಬೇಕು ಸರ್. ಮೇಡಮ್ ನೋಡಿ, ರೌಂಡ್ ರೌಂಡ್ ಬನ್ನಿ. ಸೂಪರ್ ಮೇಡಮ್. ಅವ್ರಿಗೆ ಗ್ಲಾಸ್ ಕೊಡಿ, ಕ್ಯಾಮ್ರಾ ನೋಡಿ. ಮಾಡಿ 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 ಹಿಂಗ್ ಬನ್ನಿ, ಹಿಂಗ್ ಬನ್ನಿ, ಹಿಂಗೆ ನಿಮಿಷ
ನೀವೆಲ್ಲ ರೈಟ್ ಹ್ಯಾಂಡ್, ನೀವೆಲ್ಲ ಲೆಫ್ಟ್ ಹ್ಯಾಂಡ್. ಓಕೆನಾ ಸರ್? ಕೈ ಬಿಡಿ, ಅವ್ರು ಮಾಡ್ಬೇಕಲ್ಲ ನಾನು ಹೇಳಿದಾಗ. ಓಕೆ, ರೆಡಿನಾ? 3, 2, 1 ಗೋ. ಹಾಗೆ ಕೈ ಇಳಿಸಿ ಎಲ್ಲ. ಅಲ್ಲವ್ರೆ ಕೈ ಇಲ್ಲ ಇದು ಎಲ್ಲ ಮಾಡಿ ಓಕೆ, ಹಾಗೆ ಕೈ ಇಟ್ಕೊಳ್ಳಿ. ಹಚ್ಚಿ, ಕೈಗೆ ಹಚ್ಚಿ, ಕೈಗೆ ಹಚ್ಚಿ, ಕೈಗೆ ಹಚ್ಚಿ, ಮೇಲಿಂದ ಕೆಳಗೆ ಬರ್ರಿ. ಹಂಗೆ ಕೈ ಆಯ್ತು. ಹಾಂ, ಇಬ್ರು ಇಬ್ರು ಹಿಂಗೆ ಕೈ ಇಟ್ಕೊಳ್ಳಿ. ಕೈಗೆ ಹಚ್ಚೋ ಥರ ಕೈ ಇಟ್ಕೊಳ್ಳಿ. ಹಚ್ಚತ್ತ. ಹಾಂ, ಹಂಗೆ ಈ ಕಡೆ ಅಣ್ಣ ಇಲ್ಲಿ, ಅಮ್ಮ ಇಲ್ಲಿ. ಬೇರೆ ಹಚ್ಕೊಳ್ಳೋದಲ್ಲ, ಅವಳನ್ನ ಕೂರಿಸ್ಬಿಟ್ಟು ಫಸ್ಟ್ ಅವಳು ಶಾಸ್ತ್ರ ಮಾಡ್ಬಿಟ್ಟು ಬೇರೆ ಹಚ್ಚಿಸ್ಕೋಬೇಕು. ಗೊತ್ತು, ಅದಕ್ಕೆ ಡೆಕೋರೇಷನ್ ಅಲ್ಲ, ಅವಳು ಸ್ನಾನ ಆಗೋಷ್ಟು ಹೊತ್ತಿಗೆ ಹಚ್ಚಿಸ್ಕೊಳ್ಳೋ. ಬನ್ನಿ ಶಂಕರಣ್ಣ. ಅಕ್ಕ, 1 ನಿಮಿಷ ಒಬ್ರದ್ದಾಗ್ಲಿ ಅಕ್ಕ. ಅಲ್ಲಿಂದ ಮಾಡಿ, ಸುಮ್ಮನೆ ಕೈ ಹಿಡಿ ಸಾಕು. ಅಣ್ಣ ನಿಮ್ಮ ಮುಖ ಕಾಣಿಸಲ್ಲ, ಇನ್ನೊಂದ್ಸಲಿ ಚಂಬಿಗೆ ಕೊಟ್ಬಿಟ್ಟು ಅವ್ರನ್ನ ಕೈ ಹಿಡ್ಕೊಳ್ಳಿ. ಕಾಲ್ನ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಬೆಸ್ಟ್. ಇದು ಕ್ರಾಸ್ ಆಗಿ ಮೇಡಮ್, 1 ನಿಮಿಷ. ಅರ್ಜೆಂಟ್ ಅವ್ರಿಗೆ. ಅಜ್ಜಿ ಈ ಕಡೆಗೆ ಹಂಗೆ ಕೈ ತೋರಿಸಿ. ಸುಷ್ಮತೆ ಹಿಂಗೆ ಹಿಂಗೆ ಮಾಡಿ. ಹಿಂಗೆ ಈ ಥರ ನೀಡಬೇಕು. ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಓಡಿಸಿ. ಶಾರ್ಟ್ ಮಾಡ್ಬಿಟ್ಟು ಹಾಕಬೇಕು. ಗೈಸ್, ಮೆಹಂದಿ ಬಿಡ್ಸ್ಕೊಬಿಟ್ಟು ಈ ಥರ ಎಲ್ಲ ಆಡ್ತಾರೆ ಜನಗಳು. ಅಂತ ಬೇಬು ಇಲ್ಲಿ ಬಾಯ್ಲಿ, ಬೇಬು ನಿಂತು ಇಲ್ಲಿ ಬಾಯ್ಲಿ ಚಿನಿ, ಕ್ಯೂಟಿ ಪೈ ಇಲ್ಲಿ ಬಾಯ್ಲಿ ಬಂಗಾರ, ಇಲ್ಲಿ ನೋಡಿಲಿ ಬೇಬಿ, ಇಲ್ಲಿ ಮುಖ ತೋರಿಸಿಲಿ. ಇಲ್ಲಿ ತೋರಿ, ಇಲ್ಲಿ ಬಾಯ್ಲಿ. ಯಾರು ಚೆನ್ನಾಗೈತೆ ತೋರಿಸ್ಬಾ. ಅಲ್ಲಿ ಹೇಳ್ತಾರೆ ಬಾವ್ರೆ ಯಾರು ಚೆನ್ನಾಗೈತೆ. ಇಲ್ಲಿ ನೋಡಿ, ಬೇಬಿತ್ತು ಚೆನ್ನಾಗೈತೆ, ನನ್ ಚೆನ್ನಾಗೈತೆ. ಬೇಬು ಯಾರ್ದು ಕೇಳು, ಹೇಳಿ ನಮ್ಗೆ ಅಂತ ಹೇಳು. ಹೇಳಿ ನಮ್ಗೆ ಹೇಳಿ ಯಾರು ಚೆನ್ನಾಗೈತೆ. ಓಕೆನಾ ಗೈಸ್? ಒಂದು ಕಡೆ ಮೆಹಂದಿನ ಬಿಡಿಸ್ಕೊಂಡಿದ್ದಾಯಿತು, ಇನ್ನು ಬ್ಯಾಕ್ ಸೈಡ್ ಮೆಹಂದಿನ ಬಿಡಿಸ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ಕೆಲಸಗಳನ್ನೆಲ್ಲ ಶೇರ್ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹಳದಿ ಶಾಸ್ತ್ರಕ್ಕೆ ಈ ರೀತಿ ಡೆಕೋರೇಟ್ ಮಾಡಿಸಿದ್ವಿ. ಈ ಕಡೆ ಮೆಹಂದಿಗೆ ಅಂತ ಹೇಳಿ ಮೆಹಂದಿಯಲ್ಲಿ ಬಿಡಿಸ್ಕೊಳ್ಳೇ ಇಲ್ಲ ನಾವು ಯಾರೂ. ಅಕ್ಕ ನಿನ್ಗೇನು ಕೊಡ್ಸಲ್ಲ, ನೀನು ಬರಬೇಡ ಬೇಬು. ಏನು ಬೇಕು ನಿಂಗೆ ಹೇಳು, ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಇಲ್ಲಿ ನನಗೆ ಆವಾಗಲೇ ಹೆಂಗೆ ಕೇಳಿದೆ ಹೆಂಗೆ ಕೇಳು. ಬೆಡ್ಗಿ ನಡಿ ನೀನೆ ಅಲ್ಲ. ಇವಳು ಚಂದು ನೀನು ಏನು ಹೇಳಿದ್ದು ಗೊತ್ತಾ? ದೊಡ್ಡಮ್ಮ ನಿನ್ಗೆ ಎನರ್ಜಿನೇ ಇಲ್ಲ, ನೀನು ಚೆನ್ನಾಗಿ ಪೋಮೋಗ್ರಾನೇಟ್ ತಿನ್ನು, ಎನರ್ಜಿ ಬರ್ತದೆ ಎಂದು ಕಣೆ. ನಿಮ್ಮ ಅಪ್ಪ ಬಂದಿದ ತಕ್ಷಣ ಸ್ವಲ್ಪ ಪೋಮೋಗ್ರಾನೇಟ್ ತರಿಸ್ಕೊಡೆ ಅಂತ ಅಂದರೆ ಆಯಿತು 4 kg ತರಿಸ್ಕೊಡ್ತೀನಿ ಅಂದ್ಲು. ಈಗ ನೋಡಿಲಿ 1 kg ಇಲ್ಲ, ಬಿದ್ದೋಯ್ತಾ ಹಿಡ್ಕೊಳಕ್ಕಾಗಲ್ಲ. ನಡಿ ನೀನು ಸುಮ್ಮನೆ ಬಿಟ್ಟು ಮುಂದೆ ಕೂರ್ಸ್ಕೊಂಡೋಗಲ್ಲ ಬೇಬಿ. ನೀನು ಬಾಯ್, ನಾನು ಕೂರ್ಸ್ಕೊತೀನಿ ಬಾಯ್. ಬೇಗ ಬೇಗ ಹತ್ತು, ಟೈಮ್ ಆಯಿತು.
ಹತ್ತದ್ಲಾ ಏ ಉಳ್ಳಿಲೇ ಇಳ್ಸೆ ಚಂದು ಅತ್ತೆ ಆ ಕಡೆನೇ ಇಸ್ಕತ್ತೆ ನೋಡು. ಹತ್ತು ಯಾಕೆ ಕಾಲ ಹಿಂದೆ ಕೇಳೆ ಹೊಲ್ಕೊಡ್ತಾರ ಇಲ್ವಾ ಬೇಗ ಬೇಗ. ಹಾ ಬೇಬ್ ಬೇಬ್ ಎಲ್ಲ ನಿಮ್ಮ ಅಪ್ಪಂಗೆ ತಗೊಂಡ ಎಲ್ಲ ಮತ್ತೆ ದುಡ್ಡು ಕೊಡು. ಪಾಕೆಟ್ ಸ್ಕ್ವೇರು 30 ಎಷ್ಟು ಹಾಕಿದ್ರಿ ಅಂಕಲ್ ನೀವು? ಪಾಕೆಟ್ ಸ್ಕ್ವೇರು 30 ಚೈನ್ ಬಂದ್ಬಿಟ್ಟು 220 ಸೂಟ್ದು ಸ್ವಲ್ಪ ಆಲ್ಟ್ರೇಷನ್ ಇತ್ತು, ಹಾಗಾಗಿ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಇವ್ರ ಅಂಗಡಿಲಿ ಇದೊಂದನ್ನು ಬರೆದು ಹಾಕಿದ್ದಾರೆ. ಅದನ್ನು ನೋಡಿದಾಗೆಲ್ಲ ನನಗೆ ಒಂದು ಸರಿ ನಗುನೂ ಬರುತ್ತೆ, ಕೆಲವೊಂದು ಸರಿ ಬೇಜಾರಾಗುತ್ತೆ. ಇರೋ ಸ್ವಲ್ಪ ಜೀವನಕ್ಕೆ ಎಷ್ಟೊಂದೆಲ್ಲ ಒದ್ದಾಡ್ತೀವಲ್ವಾ. ಐತಲ್ಲ ಬರೀದ್ರಲ್ಲ ಅಲ್ಲಿ ಅದೇ ಶರ್ಟ್ ಒಳಗಡೆ ಯಾವ್ದಿದೆ? ವೈಟ್ ಕಲರ್. ವೈಟ್ ಹಾಕೊಳ್ಳಿ. ವೈಟ್ ಮ್ಯಾಚ್ ಆಗುತ್ತೆ ಇದಕ್ಕೆ ನೋಡಿ. ಇದಕ್ಕೆ. ಇಲ್ಲಿ ಅಂಕಲ್. ಇದು ಮರುನಾ? ಹ್ಞೂ. ಇದಕ್ಕೂ ವೈಟ್ ಶರ್ಟ್ ಹಾಕಿ. ಇದೇನೇ ಇವ್ರ ಥರ ಬೇಡ ಬೇಡ ಅಂತ ಚಂದ್ರವ್ರ ಥರನೇ ತೊಗೊಂಡಿದೆ. ಅವ್ರದ್ದು ಮರೂನು, ಇದು ನೇರಳೆ ಕಲರ್. ಸ್ವಲ್ಪ ಸಿಮಿಲರ್ ಆಗುತ್ತೆ ಅಷ್ಟೇ. ದೊಡ್ಡಕ್ಕೊಂದು ಇದೆಲ್ಲ ಇಲ್ಲೇ ಬಂದಿದ್ದಾ? ಇಲ್ಲ, ಇದು ತಂದಿದ್ದು ರೆಡಿ. ಇಲ್ಲೇ ತಗೊಂಡಿರೋದು ಪ್ರಭಾ? ಇಲ್ಲ ಅಂಕಲ್, ಇದು ಚಿಕ್ಕಪೇಟೆಯಲ್ಲಿ ತಂದಿರೋದು. ನಮ್ಮ ಹೆಸರಿದೆ. ಪ್ಯಾಂಟ್ ಇಲ್ಲ, ಹೊಲ್ಸಿದ್ದು ಪ್ಯಾಂಟ್ ಇಲ್ಲ. ಕೋಟು ತಗೊಂಡಿರೋದು ರೆಡಿ ತಂದಿರೋದು. ಫೋಟೋ ನಾವೇ ಹೊಲಿತಾ ಇದ್ವಿ. ಸರಿ ಅವ್ರು ಆಯ್ತು. ಹಾಂ. ಈಗ ಒಳಗಡೆ ವೈಟ್ ಶರ್ಟ್ ಇದೆ ಮತ್ತೆ ವೈಟ್ ಪಾಕೆಟ್ ಸ್ಕ್ವೇರೇ ಮಾಡ್ಕೊಡೋಣ. ವೈಟ್ ಶರ್ಟ್ ಇದ್ರೆ ವೈಟ್ ಪಾಕೆಟ್ ಸ್ಕ್ವೇರ್. ಆ್ಯಕ್ಚುಲಿ ಶರ್ಟ್ ಯಾವ ಪೀಸ್ ಇರುತ್ತೋ ಅದ್ರಲ್ಲಿ ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ಟೈ ಇದ್ರೆ ಅದ್ರಲ್ಲಿ ಮಾಡ್ಕೊಡ್ತಾರೆ. ಟೈ ಇದಕ್ಕೆ ಬಂದಿಲ್ಲ ಅಂಕಲ್, ಸಪ್ರೇಟ್ ತಗೊಳ್ಳೋಣ. ಟೈ ಬೇಡ ಇದಕ್ಕೆ, ಅವ್ರು ಬೇಡ ಅಂದ್ರು. ಆನ್ ಗ್ರೂಮ್ಸ್ ಅಲ್ವಾ, ಅದಕ್ಕೆ ಬೇಡ ಅಂದ್ಬಿಟ್ಟು ಟೈ ತಗೊಳ್ತಿಲ್ಲ. ಸರಿ ಹಂಗೆ ಇಲ್ಲಿ ಬ್ರಷ್ ನೋಡೋದ ನಾವು ಇಲ್ಲ ನೀವೇ ತೋರಿಸ್ತೀರ? ಮರ್ಯಾದೆ ಮಿಕ್ತವ್ರು ಮುಟ್ಟಾಕಿ ಮರ್ಯಾದೆ. ಏನಿಲ್ಲ ಕಣ ಹಾಕಿ. ದೊಡ್ಡಮ್ಮನ ಕೈ ಹುಟ್ಟಿಲ್ಲ ಇವತ್ತು. ಕೊಡ್ಸು ದೊಡ್ಡಮ್ಮ ಅಂತ ಇಲ್ಲೋಡಿ ಇಲ್ಲಿ. ಏನು ಹೇಳಿದೆ ಹೇಳಿ, ನಾವು ಊಟ ಮಾಡೋದು ನೀನು? ನಿಮ್ಮ ತಾತ ಬೈತಾಯ್ತು, ಹೋಗು ಬೇಬ್. ಹೊಟ್ಟೆ ತುಂಬಿದ್ಮೇಲೆ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಮುಂಚೆ ಊಟ ಮಾಡಬೇಕಾಯ್ತು. ಮತ್ತೆ ಉಂಡ್ಬಿಟ್ಟು ಹಾಕ್ಸ್ಕೊಬೇಕಾಯ್ತು. ಗಂಟೆ ಬೇರೆ ಹಾಕ್ಸ್ಕೊಳ್ಳೋರು ಹಿಂಗೆ ಹಾಕ್ಸ್ಕೊಳ್ಳೋರು ಬೇಜಾರು ಜನ ಅವ್ರೆ. ನಾ ಎಲ್ಲ ಹಾಕ್ಸ್ಕೊಂಡವಳ? ಎಲ್ಲ ಹಾಕ್ಸ್ಕೊಂಡವಳೆ? ಊಟ ಎಲ್ಲ ಮುಗಿಸಿದ್ವಿ. ಸ್ವಲ್ಪ ಎಲ್ಲರೂ ಮಾತಾಡೋದಿತ್ತು, ವೀಡಿಯೋಸ್ಗೋಸ್ಕರ ಮಾತಾಡಿದೆಲ್ಲ ಆಯಿತು. ಇನ್ನು ಫ್ರಂಟಲ್ಲಿ ಅಷ್ಟೇ ಮೆಹಂದಿ ಹಾಕ್ಸ್ಕೊಂಡಿರೋದು, ಬ್ಯಾಕಲ್ಲಿ ಹಾಕ್ಸ್ಕೊಂಡಿಲ್ಲ. ಟೈಮ್ ಆಲ್ರೆಡಿ 9:30 ಆಗಿದೆ. ಇನ್ನು ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ಮಾಡ್ಕೊಂಡಿದೆ. ಮದುವೆ ಮನೆ ಅಂದಮೇಲೆ ಎಷ್ಟು ಪ್ಯಾಕ್ ಮಾಡಿಕೊಂಡ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಆದರೆ ಎಷ್ಟೇ ನಾವು ಟೈಮ್ ತೊಗೊಂಡು ಎಲ್ಲನೂ ರೆಡಿ ಮಾಡಿಕೊಂಡ್ರು ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಮರ್ತೋಗ್ಬಿಡ್ತೀವಿ. ಅದೇ ಥರ ಆಗ್ತಾಯಿದೆ. ಇನ್ನು ಒಂದೇನಂದರೆ ನಂದೀಶ್ ಅವ್ರು ಬರಬೇಕು, ಹಾಗಾಗಿ ನಾನು ಸ್ವಲ್ಪ ಪ್ಯಾಕಿಂಗ್ ಹಂಗೆ ಪೆಂಡಿಂಗ್ ಇಟ್ಟಿದ್ದೀನಿ. ಅವ್ರು ಬರಲಿ ಅಂತ ಹೇಳಿಬಿಟ್ಟು. ತುಂಬ ಶೆಕೆ. ಅವ್ರು ಬಂದಿದ ತಕ್ಷಣ ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ನ ಮುಗಿಸ್ಬೇಕು. ಆಚೆ ಕಡೆ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಗೊಜ್ಜೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕಮ್ಮರೆಲ್ಲರೂ ಇದ್ದಾರೆ. ಎಲ್ಲರೂ ಕೆಲಸನ ಶೇರ್ ಮಾಡಿಕೊಂಡು ಮಾಡ್ತೀವಿ. ನಮ್ಮ ಮನೇಲಿ ನಾವರೇ ಮಾಡಬೇಕು ಇವರೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲರೂ ಆದಷ್ಟು ಯಾರ್ಯಾರ ಕೈಲಿ ಎಷ್ಟೆಷ್ಟು ಕೆಲಸ ಆಗುತ್ತೋ ಅಷ್ಟನ್ನೆಲ್ಲ ನಾವು ಮಾಡ್ತಾಯಿರ್ತೀವಿ. ಆ ಥರ ಇದ್ದರೆ ಅಲ್ವಾ ಫ್ಯಾಮಿಲಿ ಅಂತ. ಅಂದರೆ ಇವಾಗ ಆಚೆ ಹೋಗಿ ಒಂಥರ ಚೆನ್ನಾಗಿದೆ. ಅಡುಗೆ ಮಾಡೋದು ಒಂಥರ, ಇರೋದೊಂಥರ, ಮೇಲ್ಗಡೆ ಮಲ್ಕೊಳ್ಳೋದು ಒಂದು ಕಡೆ ತುಂಬ ಸಖತ್ತಾಗಿದೆ. ಅಲ್ಲೇ ಒಂದು 4 ದಿನ ಆಯ್ತೇನೋ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಮನೇಲೆ ಮೊದಲನೇ ಫಂಕ್ಷನ್ ನಡೀತಾ ಇರೋದು. ತುಂಬ ಖುಷಿಯಿಂದ ಎಲ್ಲರೂ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀವಿ. ನೋಡೋಣ ಫೈನಲಾಗೆಲ್ಲ ಯಾವ ರೀತಿ ಮುಗಿಯುತ್ತೆ, ಎಲ್ಲ ಒಳ್ಳೆಯ ರೀತಿಯಲ್ಲಿ ಮುಗೀಲಿ ಅಂತ ಅಷ್ಟೇ. ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಎಲ್ಲರೂ ಅದೇ ಮನಸ್ಥಿತಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ. ಇವಾಗ ಆಚೆ ಕಡೆ ಮೆಹಂದಿ ಬಿಡ್ತಾಯಿದ್ದಾರೆ. ಅವ್ರು ಬಂದಾಗ ಟೈಮ್ ಎಷ್ಟು ಗೊತ್ತಾ? 3 ಗಂಟೆ ನಾವು ಇನ್ನೂ ಬಿಡ್ತಾನೆ ಇದ್ದೀವಿ. ಮನೆ ತುಂಬ ಬರೀ ಹೆಣ್ಮಕ್ಳು ಇದ್ದೀವಿ. ಎಲ್ಲರೂ ಬಿಡಿಸ್ಕೋಬೇಕಲ್ವ, ಫುಲ್ ಹ್ಯಾಂಡ್ ಬಿಡಿಸ್ಕೋತಾ ಇದ್ದೀವಿ. ಹಾಗಾಗಿ ನೋಡೋಣ 11 ಗಂಟೆವರೆಗೂ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟೊತ್ತಾಗುತ್ತೋ ನೋಡೋಣ. ಹಿಂದಕ್ಕೆ ಮುಂದಕ್ಕೆ ಎಲ್ಲ ಬಿಡಿಸ್ಕೊಬಿಟ್ಟೆ ನಾವು.